ನಮ್ಮಕ್ಕ ಇನ್ಮೇಲೆ ಇಲ್ಲೇ ಇದ್ಬಿಡ್ತಾಳೆ ಅಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋ ಫೀಲಿಂಗ್ ಬರ್ತಿದೆ. ತಪ್ಪಿದಲ್ಲ ಅಂತ ನನಗ್ ನಾನು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ನನ್ ಮನ್ಸು ಯಾಕೋ ನನ್ ಮಾತೇ ಕೇಳ್ತಿಲ್ಲ. ಅಕ್ಕನ ಜೊತೆ ಕಳ್ದಿರೋ ಕ್ಷಣಗಳೆಲ್ಲ ನೆನಪಾಗಿ ಕಣ್ಣೀರ್ ನಿಲ್ತಾ ಇಲ್ಲ. ಜೊತೆಲಿ ಬೆಳೆದಿರೋ ಅಕ್ಕ ತಂಗಿ ದೂರ ಆದರೆ ಬೇಜಾರಾಗುತ್ತೆ. ಆದರೆ ಮೊದಲಿನ ಥರನೇ ಜೊತೆಲಿದ್ರೆ ಕಣ್ಣೀರು ಹಾಕೋ ಅಗತ್ಯ ಇಲ್ವಲ್ಲ. ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ? ಸಂಬಂಧ ಬೆಳೆಸಿದೀವಿ ಅಂದ ಮಾತ್ರಕ್ಕೆ ರಕ್ತ ಹಂಚ್ಕೊಂಡು ಬೆಳೆಸಿರೋ ಸಂಬಂಧನ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಿದ್ದೀನಿ. ಮದುವೆ ಆಗಿ ನಿಮ್ಮಕ್ಕ ನಮ್ಮನೆಗೆ ಬಂದಿದ್ರು ಸರಿ, ನೀವೂ ಅವ್ರ ಜೊತೆ ಇಲ್ಲೇ ಇರಬಹುದು ಅಂತಿದ್ದೀನಿ. ನಿಜನೇ ಸಾಹೇಬ್ರೆ? ಸೋ ಸ್ವೀಟ್. ರಾಧಿಕಾನ ಮದುವೆ ಮಾಡ್ಕೋಬೇಕು ಅನ್ಕೊಂಡಾಗ್ಲೇ ನಿಮ್ಮ ತಂದೆ ಅವ್ರಿಗೆ ಒಬ್ಬ ಮಗನಾಗಿ ಕೂಡ ಜವಾಬ್ದಾರಿ ತಗೊಂಡಿದ್ದೀನಿ ಪ್ರಿಯಾ ಅವರೇ. ಅದು ಬಾಯಿ ಮಾತಿಗೆ ಕೊಟ್ಟಿರೋ ಮಾತಲ್ಲ, ನಮ್ಮ ಮಾವನವ್ರಿಗೆ ಮನಸ್ಫೂರ್ತಿಯಾಗಿ ಮಾಡಿರೋ ಪ್ರಮಾಣ. ಅಂದರೆ ಇನ್ಮೇಲಿಂದ ನಿಮ್ಮ ಅಕ್ಕನ ಜೊತೆ ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು, ನೀವು ನನ್ನ ಜವಾಬ್ದಾರಿ. ಮೊದಲಿನ ಥರಾನೇ ನಿಮ್ಮ ಅಕ್ಕನ ಜೊತೆನೇ ಇದ್ದು ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೋಬೋದು. ಅಭ್ಯಂತರ ಇಲ್ಲ ಅಂದರೆ ನನಗೂ ಹೇಳ್ಬೋದು. ಥ್ಯಾಂಕ್ ಯು ಸಾಹೇಬ್ರೆ. ಇಟ್ಸ್ ಓಕೆ. ಸಾಹೇಬ್ರೆ, ಸಲಿಗೆ ತಗೊಂಡು ಹೇಳ್ತಿದ್ದೀನಿ ಅಂದ್ಕೋಬೇಡಿ. ನಾನು ನೋಡ್ದಾಗೆ ನಮ್ಮ ಅಕ್ಕ ಯಾವತ್ತೂ ಯಾರಿಗೂ ನೋವು ಕೊಟ್ಟೋಳಲ್ಲ. ನಿಮ್ಗೂನು ಚಿಕ್ಕ ಕಷ್ಟನೂ ಬರ್ದಾಗ ನೋಡ್ಕೋತಾಳೆ. ನೀವು ಅವಳನ್ನ ನಿಮ್ಮ ಅಕ್ಕಂಗೆ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೀನಿ. ಆದರೆ ಒಂದು ಕಂಡೀಷನ್. ಏನ್ ಸಾಹೇಬ್ರೆ? ಪ್ರಿಯಾ ಯಾವಾಗಲೂ ತರಲೆ ಮಾಡ್ತಿದ್ರೇನೆ ಚೆನ್ನಾಗಿರುತ್ತೆ. ಇನ್ಯಾವತ್ತೂ ಡಲ್ ಆಗಿರಬಾರ್ದು. ನೀವಾಗಿರ್ತೀನಿ ಅಂತ ಮಾತು ಕೊಡಿ. ಆಯ್ತು ಸಾಹೇಬ್ರೆ. ನೋ ಆಲ್ವೇಸ್. ರಾಧಿಕಾ! ನಾನು ನೋಡಿದ್ದು ಕನ್ಸೋ ನಿಜಾನೋ?
ನಂಬೋಕಾಗ್ದಿರೋ ಪರಿಸ್ಥಿತಿಲಿ ಇದೀನಿ ರಾಧಿಕಾ. ನನ್ ಪ್ರೀತಿಗೆ ಮೋಸ ಮಾಡಿ ಇನ್ನೊಬ್ಬನ್ ಮದ್ವೆ ಆಗೋದಂದ್ರೇನು? ಇಲ್ಲ 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 ರಾಧಿಕಾ, ಇಲ್ಲ. ನಂಗೆ ಗೊತ್ತು, ನಿನ್ ಯಾರೋ ಬಹಳ ಇನ್ಫ್ಲೂಯೆನ್ಸ್ ಮಾಡಿ ಈ ಮದ್ವೆಗೆ ಒಪ್ಸಿದ್ದಾರೆ. ಇಲ್ಲಾಂದ್ರೆ 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 ನೀನು ಒಪ್ತಿರ್ಲಿಲ್ಲ. ನಂಗೆ ಗೊತ್ತು, ನನಗ್ ಗೊತ್ತು. ಅಮರ್, ಏ ಸಾಯಿ, ಲೋ ಸಾಯಿ, ನನ್ ಕಣ್ಮುಂದೆನೆ ನನ್ ರಾಧಿಕಾಗ್ ಮದ್ವೆ ಆಗೋಯ್ತು. ನಾನ್ ನೋಡಿದ್ರು ಕೂಡ ನನ್ಗ ಮದ್ವೆ ನಿಲ್ಸಕ್ಕಾಗಿಲ್ವೋ? ಸಾಯಿ, ಮರಳು ಮಾಡಿದಾರೋ? ರಾಧಿಕನ್ ಮರಳು ಮಾಡಿದಾರೋ? ಪ್ರಾಣದ ತರ ಪ್ರೀತಿಸಿದ ನನ್ ರಾಧಿಕಾನ ನನ್ಗೆ ಸಿಗ್ದಿರೋ ಹಾಗೆ ಮಾಡ್ಬಿಟ್ರು ಕಣೋ. ನನ್ ಗೊತ್ತು, ಅವಳು ಬಲವಂತವಾಗಿ ಮದ್ವೆಗೆ ಒಪ್ಕೊಂಡಿರ್ತಾಳೆ ಹೊರತು ನನ್ನ ಬೇಡ ಅಂದು ಮನಸ್ಫೂರ್ತಿಯಾಗಿ ರಾಧಿಕಾ ಈ ಮದ್ವೆಗೆ ಒಪ್ಕೊಂಡಿರಲ್ಲ. ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಾನೆಷ್ಟು ಆಳವಾಗಿ ಪ್ರೀತಿಸ್ತಿದ್ದೀನಂತ ಅವಳಿಗೆ ಗೊತ್ತು. ಅದಕ್ಕೆ ರಾಧಿಕಾ ಈ ಮದ್ವೆ ಖಂಡಿತ ಒಪ್ಪಿರಲ್ಲ. ಬಲವಂತವಾಗಿ ಒಪ್ಸಿರ್ತಾರೆ. ಲೇ ಅಮರ್, ಇವಾಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು ರಾಧಿಕಾ ಬಗ್ಗೆ ಅಲ್ಲ ಕಣೋ, ನಿನ್ ಬಗ್ಗೆ. ನಿನ್ನೆಯಿಂದ ಜೀವ ಇಲ್ದಿರೋ ಒಂಥರ ಇದ್ಯಾ ಕಣೋ. ಕೂಗುದ್ರೆ ಮಾತಾಡ್ತಿಲ್ಲ, ಹೊಟ್ಟೆಗೇನು ತಿಂದಿಲ್ಲ. ನಾನು ಅಂಕಲ್ಗೆ ಫೋನ್ ಮಾಡಿದ್ದೀನೋ, ನಿನ್ಗೆ ಬೇಲ್ ಕೊಡ್ಸಿ ಕರ್ಕೊಂಡು ಹೋಗಕ್ ಬರ್ತಿದ್ದಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ್ವೋ. ನನ್ ಟೆನ್ಷನ್ ನನ್ ಬಗ್ಗೆ ಅಲ್ಲ ಕಣೋ, ನನ್ ರಾಧಿಕನ್ ಬಗ್ಗೆ. ನಾನ್ ಇಲ್ದಿರಾ ಅವಳು ಇಲ್ಲ ಕಣೋ, ಅವಳು ಬದುಕಿರಲ್ಲ. ಈ ಮದ್ವೆ ನಡೆದಿರೋದ್ರಿಂದ ಅವಳು ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಪ್ಲೀಸ್ ಅಮರ್. ಏಯ್, ಸ್ಟೇಷನ್ಗೆ ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ಮತ್ತೆ ಯಾಕೆ ಬಂದೆ? ಆಚೆ ನಡಿ. ಸರ್, ನೀವು ನನ್ನ ಫ್ರೆಂಡ್ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಅಮರ್ ಅಂತ ಹುಡುಗ ಅಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಅವನನ್ನ ಬಿಟ್ಬಿಡಿ. ಎಲ್ಲ ನಿಜ ಗೊತ್ತಾಗುತ್ತೆ. ಇವಾಗೇನು ಹೋಗ್ತೀಯಾ ಇಲ್ಲ ನಿನ್ನೂ ಒಳಗ್ ಹಾಕ್ಲಾ? ಲೇ ಅಮರ್, ನಾನು ಹೊರಗಡೆನೇ ಇರ್ತೀನಿ ಕಣೋ. ಅಂಕಲ್ ಬಂದ್ಮೇಲೆ ನಾನು ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ನೀನ್ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ್ವೋ, ಸರಿನಾ? ನಾನು ಬರ್ತೀನೋ. ರಾಧಿಕಾ, ಈ ಮದ್ವೆ ನಿನ್ ಇಷ್ಟದ ಪ್ರಕಾರ ನಡೀಲಿಲ್ಲ ಅಂತ ನನ್ ಮನ್ಸಿಗೆ ಅರ್ಥ ಆಗ್ತಿದೆ. ನಿನ್ ಮನ್ಸು ಎಷ್ಟು ಒದ್ದಾಡ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ಲವ್ ಫೇಲ್ಯೂರಾ ಬಾಯ್ಸು? ನನ್ ಲವ್ ಫೇಲ್ಯೂರ್ ಆಗಲ್ಲ. ನಿನ್ನ ಪ್ರೀತಿ ಮಾಡಿ ಯಾರನ್ನೋ ಮದ್ವೆ ಮಾಡ್ಕೊಂಡಿದ್ದಾಳೆ ಅಂದ್ರೆ ಆ ಪ್ರೀತಿ ಸೋತೋದಂಗೆ. ಹುಡುಗಿರೆಲ್ಲ ಹಂಗೆ ಬಾಸು, ಪ್ರೀತಿ ಮಾಡೋಕೊಬ್ನು, ಮದ್ವೆ ಮಾಡ್ಕೊಳಕ್ ಇನ್ನೊಬ್ನು ಬೇಕು. ಸ್ವಲ್ಪ ಜನ ದೃಷ್ಟಿಲಿ ಪ್ರೀತಿ ಅಂದ್ರೆ ಟೈಮ್ ಪಾಸ್ ಅಷ್ಟೇ, ಮನಸ್ಸುಗಳನ್ನ ಜೋಡಿಸೋ ಸಂಬಂಧ ಅಲ್ಲ. ಆ ಕ್ಯಾಟಗರಿಗೆ ನೀನ್ ಪ್ರೀತಿ ಮಾಡೋ ಹುಡುಗಿನೂ ಸೇರಿದಾಳೆ. ನನ್ ರಾಧಿಕನ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಪ್ರೀತಿಗೆ ಪ್ರತಿರೂಪ ನನ್ ರಾಧಿಕಾ.
ನನ್ ರಾಧಿಕನ್ ಬಗ್ಗೆ ನಾಲ್ಗೆ ಜಾರಿದ್ರೆ ನಾಲ್ಗೆ ಕುಯ್ದು ಹಾಕ್ತೀನಿ. ಬಾಸು, ನಿನ್ ಕೋಪ ನಿಜ, ನಾ ಸುಳ್ಳು ಮಾಡೋಕ್ಕಾಗಲ್ಲ. ನಿನ್ನ ಮಾತಲ್ಲಿ ನಿನ್ನ ಪ್ರೀತಿ ಎಷ್ಟು ಗ್ರೇಟು ಅಂತ ಗೊತ್ತಾಗ್ತಿದೆ. ನೀನು ಹೇಳ್ದಂಗೆ ಆ ಹುಡುಗಿ ಕೂಡ ಅಷ್ಟೇ ಪ್ರೀತಿ ಮಾಡಿದ್ರೆ ನೀನು ಪಡ್ಕೊಳ್ಳೋದಕ್ಕೆ ಯುದ್ಧನೇ ಮಾಡಬೇಕಿತ್ತು. ಮಾಡಲಿಲ್ವಲ್ಲ? ಏನೋ ಅವಳು ಎಷ್ಟು ಸಲ ಈ ಮದ್ವೆ ಬೇಡ ಅಂತ ಹೋರಾಡಿದ್ಲೋ ನಮ್ಗೇನ್ ಗೊತ್ತು. ಅಷ್ಟೊಂದು ಈಸಿಯಾಗಿ ನಾನು ರಾಧಿಕಾ ಈ ಮದ್ವೆಗೆ ಒಪ್ಪಿರಲ್ಲ. ಅಷ್ಟೊಂದು ಸುಲಭವಾಗಿ ನನ್ನ ಬಿಡ್ತಿರ್ಲಿಲ್ಲ. ಆ ವಿಷಯನ ನನ್ನ ಹೃದಯದ ಬಡಿತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನನ್ನ ರಾಧಿಕಾಗ್ ನಾನಂದ್ರೆ ಪ್ರಾಣ. ನನಗ್ ಗೊತ್ತು. ಅಕ್ಕ, ಗುಡ್ ಮಾರ್ನಿಂಗ್ ಅಕ್ಕ. ಮೊದಲನೇ ದಿನದಿಂದಾನೇ ಅಪ್ಪನ ಹೆಸರು ಉಳ್ಸೋಕ್ ಶುರು ಮಾಡಿದೆ. ನಾವು ಗ್ರೇಟ್ ಅಕ್ಕ. ಒಂದ್ ನಿಮಿಷ ವಿಡಿಯೋ ತೆಗೆದು ಅಪ್ಪನ್ ಕಳಿಸ್ತೀನಿ. ಸ್ಮೈಲ್. ಪ್ರಿಯಾ, ಪ್ಲೀಸ್ ಅಕ್ಕ ಇರು, ಅಪ್ಪ ತುಂಬಾ ಖುಷಿ ಆಗ್ತಾರೆ. ಅಕ್ಕ, ರಂಗೋಲಿ ಸೂಪರ್ ಅಕ್ಕ. ನಂಗಂತೂ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ? ಅಕ್ಕ, ಒಂದ್ ಸೆಲ್ಫಿ ತಗೊಳ್ಳೋಣ. ನಗು ಅಕ್ಕ. ಅಕ್ಕ, ಮುಗಿಟ್ ಸರಿಯಾಗಿ ಹಿಡ್ಕೋ. ಅಕ್ಕ, ಕ್ಯಾಮ್ರಾ ಕಾಣಿಸ್ತಿಲ್ಲ, ಸರಿಯಾಗಿ ಹಿಡ್ಕೋ. ಕಲರ್ ತಗೋ ಅಕ್ಕ. ಅಕ್ಕ ಪ್ಲೀಸ್ ಸ್ಮೈಲ್. ಅಕ್ಕ, ಸೂಪರ್. ನನ್ ಮಗಳು ಸೊಸೆಯಾಗಿರ್ಬೇಕಾದ ಮನೇಲಿ ಇವಳು ಯಾವಳೋ ಬಂದು ಧೂಪ ಹಾಕ್ತಿದಾಳಂದ್ರೆ ನನ್ ರಕ್ತ ಕುದೀತಿದ್ಯಯ್ಯ.
ಇವಳ ಸಂಸಾರನ ಬೂದಿ ಮಾಡಿ ಕೈಲಾಶ್ಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸೋ ತನಕ ನನಗಂತೂ ಮನಃಶಾಂತಿ ಇರಲ್ಲ. ಜವಾಬ್ದಾರಿ ಇರೋ ಹೆಣ್ಣು ಮಕ್ಕಳಿಗೆ ಮನೆ ಪದ್ಧತಿನ ಪ್ರತ್ಯೇಕವಾಗಿ ಹೇಳ್ಕೊಡೋ ಅಗತ್ಯ ಇಲ್ಲ ಅಂತ ನಿನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ನಮ್ಮ ಮನೆಗೆ ಸೊಸೆಯ ಕಾಲಿಟ್ಟ ಮರು ದಿನದಿಂದಾನೆ ಇದೇ ನಿನ್ನ ಮನೆ ಅನ್ನೋ ಹಾಗೆ ವರ್ತಿಸಿದ್ದು ನನಗ್ ತುಂಬಾ ಸಂತೋಷ ಕೊಟ್ಟಿದ್ಯಮ್ಮ. ಕಾಫಿ ತಗೊಂಡ್ ಬರ್ತೀನತ್ತೆ.
ಪ್ರಿಯಾ ಯಾವುದು ಮೆಸೇಜ್ ಕಳಿಸಿದಾಳೆ, ಯಾವುದೋ ವಿಡಿಯೋ ಮೆಸೇಜ್ ಕಳಿಸಿದಾಳೆ ಸುಜಾತ. ಓ ರಾಧಿಕಾ,